ನಾಗಮಂಗಲ ತಾಲೂಕು ದೇವಾಲಯಗಳ ನಾಡು ಅಂತ ಹೆಸರು. ಇನ್ನೊಂದು ರೀತಿ ವಿಶೇಷ ಏನು ಅಂತಂದ್ರೆ ಹಾಲ್ತಿ ಜೈರಾಮ್ ಅವರು ಊರು ಅಂತ. ನಮಗೊಂದು 12 ರೂಪಾಯಿ ಏನಾದ್ರು ಇದ್ರೆ ಹೇಳಪ್ಪ. ಅದು ಇದೆ ಬಂಗಾಲಿ ಬೌ ಬಿರಿಯಾನಿ. ನಾವ್ ಈ ಜಾಗದಲ್ಲಿ ಹುಟ್ಟಿರೋದೇ ಪುಣ್ಯ. ಪುಣ್ಯ ಅಂದ್ರೆ ಹಂಗೆ ನಾನು ಯಾಕೆ ಎಲ್ಲಿ ಏನು ಅಂತಾನು ಕೇಳಿದ್ರೆ ಸೀದಾ ಬಂದೆ. ಆ ದೇವರ ನೋಡ್ತಾ ಇರೋದೇ ಪುಣ್ಯ. ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಯಾರು ಇದರಿಂದ ಒಳಗಡೆ ಸೆಲ್ಫಿ ತಗೊಳಂಗಿಲ್ಲ. ಸೆಂಟ್ ಹಾಕೊಂಬರ್ದೇ ಇರೋದು ಬಹಳ ಒಳ್ಳೇದು. ಬಂದ್ರೂ ಇಲ್ಲಿ ನಿಶಬ್ದವಾಗಿರ್ಬೇಕು. ಇಲ್ಲೂ ಶಿವ, ಅಲ್ಲೂ ಶಿವ, ಎಲ್ಲೆಲ್ಲೂ ಶಿವ. ನಮ್ಮೂರಲ್ಲಿ ಮಲ್ಲಪ್ಪ ಅವನೇ, ಅಲ್ಲಿ ತಿರುಪತಿ ತಿಮ್ಮಪ್ಪ ಅವನೇ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಭಗವಾನ್ ಕಿ. ನಮಸ್ಕಾರ. ನಾವಿವತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹಾಲತಿ ಅನ್ನುವ ಒಂದು ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದ ಗುಡ್ಡದ ಮೇಲಿದ್ದೀವಿ ಅಥವಾ ಬೆಟ್ಟದ ಮೇಲಿದ್ದೀವಿ. ಈ ಬೆಟ್ಟನೇ ಶ್ರೀ ಹಾಲ್ತಿ ಮಲ್ಲಿಕಾರ್ಜುನ ಸ್ವಾಮಿಯ ಪುಣ್ಯಕ್ಷೇತ್ರ. ಇದು ಮಲ್ಲಿಕಾರ್ಜುನ ಮಲ್ಲಪ್ಪ ಅಂತ ಈ ಕಡೆ ಭಾಗದ ಮಲ್ಲಪ್ಪನ ಗುಡ್ಡ, ಮಲ್ಲಿಕಾರ್ಜುನ ಕ್ಷೇತ್ರ, ಹಾಲ್ತಿ ಬೆಟ್ಟ, ಹೀಗೆ ನಾನಾ ಹೆಸರುಗಳಲ್ಲಿ ಕರೆಯುವಂಥದ್ದು. ಇದು ನಮ್ಮೂರಿಂದ ಭಾಳ ಹತ್ತಿರ, ಒಂದು 20-25 ಕಿಲೋಮೀಟ್ರ್ ದೂರದಲ್ಲಿ. ನಾನು ಭಾಳ ಚಿಕ್ಕಂದಿನಲ್ಲಿ ಈ ಕಡೆ ಹೆಚ್ಚು ನಮ್ಮ ಇಡೀ ತಂಡವಾಗಿ ನಾವು ಬರ್ತಿದ್ವಿ ಅಂಥ ಗುಡ್ಡ ಇದು. ಭಾಳ ವಿಶೇಷವಾದಂಥದ್ದು. ಇದರ ಐತಿಹ್ಯ ಏನು ಅಂತ ನಮ್ಮ ಐನೋರು ಹೇಳ್ತಾರೆ. ಇಲ್ಲಿ ನನಗೆ ಭಾಳ ಚಿಕ್ಕಂದಿಂದ ನಾನು ಇಲ್ಲಿ ಬರ್ತಿದ್ರು ಕೂಡ ಇದೊಂದು ಇನ್ನೊಂದು ರೀತಿ ವಿಶೇಷ ಏನು ಅಂತಂದರೆ ಹಾಲ್ತಿ ಜೈರಾಮ್ ಅವರು ಊರು ಅಂತ. ಯಾಕೆ ಅಂದರೆ ಜೈರಾಮ್ ಅವರು ಕಲಾವಿದರಾಗಿ ಕನ್ನಡ ಚಿತ್ರರಂಗದಲ್ಲಿ ನೂರಾರು ಸಿನಿಮಾಗಳು, ಅದಲ್ಲದೆ ಬೇರೆ ಬೇರೆ ಹಾಸ್ಯ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ನೋಡಿದ್ದೀರಿ. ಜೈರಾಮ್ ಅವರು ಹಾಲ್ತಿ ನಮ್ಮೂರು ಅಂತ ಅಂದಾಗ ಒಂದು ಸಲ ನಮ್ಮ ಶೂಟಿಂಗಲ್ಲಿ ಅರೆ ಅಂತ ಖುಷಿ ಆಯಿತು. ಅಲ್ಲಿಂದ ನಾನು ಅನೇಕ ಸಲ ಅವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿ ಊರಿಗೆ ಬಂದಾಗೆಲ್ಲ ಅವ್ರ ಮನೆಗೆ ಬಂದು ಅಲ್ಲಲ್ಲ, ಈ ಊರಿಗೆ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ. ಆಗಾಗ ಬಂದಾಗೆಲ್ಲ ಅವ್ರ ಮನೆಗೆ ಬಂದು ಅವ್ರ ಮನೆಯ ಆತಿಥ್ಯ ಸ್ವೀಕರಿಸದೆ ಇಲ್ಲವೇ ಇಲ್ಲ. ಪ್ರತಿ ಸಲವೂ ಅಷ್ಟೇ. ಮೊದಲು ಇವ್ರಿಗೆ ಫೋನ್ ಮಾಡಿಬಿಡ್ತೀನಿ. ಮೊನ್ನೆ ಕೂಡ ಹೀಗೆ ಫೋನ್ ಮಾಡಿ ಬರ್ತೀವಿ ಅಂತಂದೆ. ಭಾಳ ಅವ್ರು ಬೇರೆ ಕಾರ್ಯಕ್ರಮ ಇತ್ತು, ಎಲ್ಲ ರದ್ದು ಮಾಡಿಕೊಂಡು ಇವತ್ತು ಇಲ್ಲಿದ್ದಾರೆ. ಇನ್ನು ಈ ಕ್ಷೇತ್ರದ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಐನೋರು ಆಮೇಲೆ ಹೇಳ್ತಾರೆ ನಿಮಗೆ. ಮತ್ತು ಈ ಇಡೀ ಒಂದು ಭವ್ಯವಾದ, ಒಂದು ವಿಶೇಷವಾದ, ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತ ದೇಶದಲ್ಲಿ ಇಂಥ ಅನೇಕ ಅದ್ಭುತಗಳು ಮತ್ತು ವೈಚಿತ್ರ್ಯಪೂರ್ಣವಾದಂಥ ಸಂಗತಿಗಳು ನಮಗೆ ಸಿಗ್ತವೆ. ಭಕ್ತಿಯ ಜೊತೆಗೆ ಅಂದರೆ ಈ ಥರದ ವಿಶೇಷ ಕ್ಷೇತ್ರಗಳು ನಮಗೆ ತುಂಬ ಐಡೆಂಟಿಫೈ ಆಗಿರುವಂಥ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳು ಮಾತ್ರ ನಾವು ನೋಡಿರ್ತೀವಿ. ಅದಲ್ಲದೆ ಹೀಗೆ ತುಂಬ ಕಿರಿದಾದ ತೆರೆಮರೆಯ ಕಾಯಿಗಳು ಅಂತೀವಲ್ಲ, ಹಾಗೆ ತೆರೆಮರೆಯ ಕ್ಷೇತ್ರಗಳು ಅನೇಕ ಕ್ಷೇತ್ರಗಳಿದ್ದಾವೆ. ಅಂಥದ್ರಲ್ಲಿ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಈ ಹಾಲ್ತಿ ಬೆಟ್ಟ ಕೂಡ ಒಂದು. ಇದರ ಐತಿಹ್ಯನೆಲ್ಲ ಹೇಳ್ತಾರೆ. ನಮ್ಮ ಜಯರಾಮಣ್ಣ ಏನಂತಾರೆ ಕೇಳೋಣ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಭಗವಾನ್ ಕಿ. ವಿಘ್ನೇಶ್ವರ ಮಹಾರಾಜ್ ಕಿ. ಶಾರದಾ ಮಾತಾ ಕಿ. ಮಹಾಲಕ್ಷ್ಮೀ ದೇವಿಗೆ, ಚಾಮುಂಡೇಶ್ವರಿ ದೇವಿಗೆ. बोलो श्री कृष्ण भगवान की, सीतारामचंद्र भगवान की, मल्लिकार्जुन स्वामी भगवान की. शूर धीर वीर बलवंत गुणवंत हनुमंत जय हनुमान की. जय हर नम पार्वती पति हर हर महादेव शंभो. हर हर महादेव, हर हर महादेव, हर हर महादेव. ಈ ನಮ್ಮೂರು ಪುಣ್ಯಕ್ಷೇತ್ರ ನಮ್ಮ
ತಾಲೂಕು ನಾಗಮಂಗಲ ತಾಲೂಕು ದೇವಾಲಯಗಳ ನಾಡು ಅಂತ ಹೆಸರು. ನಮ್ಮ ದೇಶನೂ ಅಷ್ಟೇ, ನಮ್ಮ ರಾಜ್ಯನೂ ಅಷ್ಟೇ. ಇದು ಪವಿತ್ರ ಭೂಮಿ, ಭಾರತ ಭೂಮಿ ಪವಿತ್ರ ಭೂಮಿ. ನಾವಿಲ್ಲಿ ಹುಟ್ಟಿರೋರಿಗೆಲ್ಲ ರೋಮಾಂಚನ ಆಗುತ್ತೆ. ಕೆಲವರು ಅದು ಅಪೋಜಿಸ್ತಾರೆ, ಅವರಲ್ಲೂ ಭಗವಂತ ಇದ್ದಾನೆ. ಅವರು ಮುಂದಿನ ಜನ್ಮಕ್ಕೆ ಈ ಸರಿ ಅಂತ ಒಪ್ಕೋಬೋದು. ಈಗ ಒಪ್ಕೊಳ್ದೇ ಇದ್ರೇನು, ಈಗಲೇ ಒಪ್ಕೋಬೇಕು ಅಂತ ಕಾನೂನೇನಿಲ್ಲ. ಅವರು ಜನ್ಮ ಜನ್ಮಾಂತರಗಳ ಪರಿಶ್ರಮದಿಂದ ಆ ಏನೋ ನಾಡಿ ಅದು ಮಿಡಿಯುತ್ತೆ, ಆಗ ಅವರು ಒಪ್ಕೋತಾರೆ. ಇದು ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿನ ಬೇರೆಯವರು ತೆಗಳ್ತಾ ಇಲ್ಲ, ಅವರು ಆರಾಧಿಸ್ತಾವ್ರೆ. ನಮ್ಮರೇ ಅದಕ್ಕೆ ಸ್ವಲ್ಪ ಏನೇನೋ ಸ್ವಲ್ಪ ಉಪಕಾರ ಆಗ್ತದೆ. ಇರಲಿ, ಅವ್ರಿಗೂ ಸದ್ಭಾವನೆ ಭಗವಂತ ಕೊಡ್ತಾನೆ. ಈಗ ಹಿರಣ್ಯಕಶಿಪು ಹೆಂಗಿದ್ದ ಮುಂಚೆ, ಆಮೇಲೆ ಕೊನೆಗೆ ಏನಾದ, ಸ್ವಾಮಿ ಹತ್ರನೇ ಹೋದ. ಹಂಗೆ ಎಲ್ಲವನೇ ದೇವರು, ಎಲ್ಲವನೇ ನಿನ್ನ ಹರಿ, ಎಲ್ಲವನೇ ನಿನ್ನ ಈ ಕಂಬದಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ ಅಂದರೆ ಎಲ್ಲೆಲ್ಲೂ ಅವನೇ ಅನ್ನಂಗೆ ಅವ್ರ ಭಾವನೆಗೂ ಬರುತ್ತೆ. ಈ ನಮ್ಮ ಸ್ವಲ್ಪ ಅದಿರಲಿ, ಯಾಕೆಂದರೆ ನಮ್ಮವ್ರನ್ನ ನಾವು ಏನು ಅನ್ಬಾರ್ದು. ಯಾಕೆಂದರೆ ಮಗು ತಪ್ಪು ಮಾಡುತ್ತೆ, ಆಗ ತಂದೆ ತಾಯಿಗಳು ಕ್ಷಮಿಸ್ತಾರೆ, ಆಮೇಲೆ ಅದು ಸರಿ ದಾರಿಗೆ ಹೋಗುತ್ತೆ. ಹಂಗೆ ನಮ್ಮ ಈ ಪೂಜ್ಯ ಭಾವನೆ, ಇದು ಒಂದಕ್ಕೆ ಒಂದೇ ಒಂದು ಸಾಕ್ಷಿ ಹೇಳ್ಬೋದು. ನಮ್ಮ ಗುರುಗಳು ಆಲೆ ಓಟ್ ಬಂದವ್ರೆ ಎಲ್ಲಿಗೆ, ಪ್ರಯಾಗ್ರಾಜ್ಗೆ. ಈಗ ಕುಂಭಮೇಳನ ಸವಿದು ಬಂದಿದ್ದಾರೆ. ನಾವು ಇವರೆಲ್ಲ ಸವಿದ ಮ್ಯಾಲೆ ಈಗ ಹೋಗ್ತಾ ಇದ್ದೀವಿ. ಈ ಏಪ್ರಿಲ್ 25ಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ತೀವಿ. ಯಾಕೆಂದರೆ ಎಲ್ಲರೂ ಒಂದೇ ಸಲ ಹೋದ್ರೆ ಜಾಗ ಎಟ್ಕಲ್ವಲ್ಲ. ಹಂಗೆ ಆ ಸವಿಯನ್ನು ಉಂಡವ್ರಿಗೆ ಗೊತ್ತು. ಈ ಏನು ನಮ್ಮ ಕ್ಷೇತ್ರ ಅನ್ನೋದಕ್ಕಿಂತ ಈಗ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರದಲ್ಲಿ ನಾನು ನಮ್ಮ ಮನೆಯವ್ರಿಗೆಲ್ಲ ಹೇಳ್ತಿರ್ತೀನಿ, ನಾವು ಈ ಜಾಗದಲ್ಲಿ ಹುಟ್ಟಿರೋದೇ ಪುಣ್ಯ, ಆ ದೇವರ ನೋಡ್ತಾ ಇರೋದೇ ಪುಣ್ಯ. ನಾನು ರಾತ್ರಿ ಹೊತ್ತು ವಾಕಿಂಗ್ ಮಾಡ್ತಿರ್ತೀನಿ, ದಿಸಾ ಕೈ ಮುಗಿತೀನಿ. ಎಷ್ಟು ಭಾಗ್ಯವಂತರು. ತಿರುಪತಿಗೆ ಹೋದಾಗ ನನಗೆ ಅನಿಸ್ತಿತ್ತು, ಆಹಾ ಭಗವಂತ ಇಲ್ಲಿದ್ದೀಯಲ್ಲ, ನಮ್ಮೂರಲ್ಲಿ ಇದ್ದಿದ್ರೆ. ಹೌದು, ನಮ್ಮೂರಲ್ಲೂ ಅವನೇ, ನಮ್ಮೂರಲ್ಲಿ ಮಲ್ಲಪ್ಪ ಅವನೇ, ಅಲ್ಲಿ ತಿರುಪತಿ ತಿಮ್ಮಪ್ಪ ಅವನೇ, ಎರಡೂ ಒಂದೇ. ಹರಿಹರರ ಸಂಗಮ, ಹರಿಹರರಲ್ಲಿ ಭೇದನೇ ಮಾಡಬಾರದು ಅಂತ ಶಾಸ್ತ್ರಗಳು ಹೇಳೈತೆ. ಅದಕ್ಕೆ ನೋಡಿ, ಹರಿಹರ ಕ್ಷೇತ್ರದಲ್ಲಿ, ಹರಿಹರ ಅಂತ ದಾವಣಗೆರೆ ಹರಿಹರದಲ್ಲಿ ಹರಿಹರೇಶ್ವರ ಸ್ವಾಮಿ ಅವನೇ. ಅರ್ಧ ಸ್ವಾಮಿ ಶಿವನಾಗಿ, ಅರ್ಧ ಸ್ವಾಮಿ ವಿಷ್ಣುವಾಗಿ ನಿಂತವನೇ. ಅದಕ್ಕಿಂತ ಬೇಕಾ? ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟವ್ರೆ. ಆ ಪಾಠನ ಕಲಿಬೇಕು ನಾವು. ಹರಿಹರರಲ್ಲಿ ಭೇದ ಮಾಡಲೇಬಾರ್ದು. ಕೆಲವರು ಸ್ವಲ್ಪ ಗೊತ್ತಿಲ್ಲದಲ್ಲೇ ಏನೋ ಸ್ವಲ್ಪ ತಪ್ಪು ಮಾಡ್ಕೋತಾರೆ. ಮಾಡ್ಕೊಳ್ಳಿ, ಸರಿದಾರಿಗೆ ಬರಲಿ. ಭಗವಂತ ಒಬ್ಬನೇ, ನಾಮ ಹಲವು. ಹಂಗೆ ಈ ಕ್ಷೇತ್ರದಲ್ಲಿ, ಈ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರಕ್ಕೆ ನೀವೆಲ್ಲ ಬಂದಿದ್ದೀರಿ, ಗುರುಗಳು ಬಂದಿದ್ದಾರೆ. ಗುರುಗಳು ಇಲ್ಲಿ ನಮಗಿಂತ ಹೆಚ್ಚು ದರ್ಶನ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಅದು ವರ್ಷಕ್ಕೆ ಒಂದೇ ಒಂದು ಸರಿ ಬಂದ್ಬಿಡ್ತೀವಿ ಶಿವರಾತ್ರಿಯಲ್ಲಿ. ಗುರುಗಳು ಮನಸ್ಸಿಗೆ ಬಂದಾಗೆಲ್ಲ ಬರ್ತಾನೆ ಇರ್ತಾರೆ. ಇದು ಸಂತೋಷ ಸಂಗತಿ. ಈ ಕ್ಷೇತ್ರ ಏನು ನಾವು ಮಾತಾಡೋಕ್ಕೆ ಆಯ್ತಾ ಇಲ್ಲ, ಒಂಥರ ರೋಮಾಂಚನ ಆಗುತ್ತೆ. ಅಂಥ ಆ ಸ್ವಾಮಿಯ ಸನ್ನಿಧಿಯಲ್ಲಿ ಕೂತ್ಕೊಂಡು ಗುರುಗಳು ಮಾತಾಡ್ಸವ್ರೆ. ನಮ್ಮ ಸ್ವಾಮೀಜಿಗಳು ಇಲ್ಲಿ ಇತಿಹಾಸದ ಬಗ್ಗೆ ಸುಮಾರು ಹೇಳ್ತಾರೆ. ನಾವು ಈಗ ಹೆಂಗೆ ಅಂದರೆ ಅದನ್ನು ಕತೆ ಹೇಳಕ್ಕೆ ಹೋಗ್ಬಿಟ್ರೆ ದೊಡ್ಡ ಚರಿತ್ರೆ ಆಗ್ಬಿಡ್ತದೆ. ಇನ್ನು ಕೆಳಗಡೆ ನಮ್ಮ ಆದಿಚುಂಚನಗಿರಿ ಶಾಖಾ ಮಠದ ಗುರೂಜಿಯವರು ಬೃಹದಾಕಾರವಾಗಿ ನಮ್ಮ ಮೇಲ್ಕೋಟೆ ಏನು ಶೈಲಿಯಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಶಿವಲಿಂಗನ ಸ್ಥಾಪಿಸಿದ್ದಾರೆ. ಈಗ ಕೆಲವರು ಮುದುಕರು ಮೊಟ್ರು ಇಲ್ಲಿ ಹತ್ತಕ್ಕಾಗದೇ ಇರೋರು ಅಲ್ಲೇ ದರ್ಶನ ಮಾಡ್ತಾರೆ, ಇಲ್ಲೂ ದರ್ಶನ ಮಾಡ್ತಾರೆ, ಅಲ್ಲೂ ದರ್ಶನ ಮಾಡ್ತಾರೆ. ಇಲ್ಲೂ ಶಿವ, ಅಲ್ಲೂ ಶಿವ, ಎಲ್ಲೆಲ್ಲೂ ಶಿವ, ಶಿವಮಯವಾಗಿದೆ. ಇಂಥ ಕ್ಷೇತ್ರದಲ್ಲಿ ನಾವು ಇರೋದೇ ಆನಂದ. ಅದು ಎಷ್ಟು ಸಲ ಹೇಳಿದ್ರು ಸಾಲದು. ಕೆಳಗಡೆ ಈಗ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲೂ ನೋಡೋಣ. ಇಲ್ಲಿ ಮೇಲ್ಗಡೆ ಶಿಖರ ಅದೇ, ಸ್ವಲ್ಪ ಕಷ್ಟ ಅಲ್ಲೋಗೋಕ್ಕೆ. ಅಲ್ಲೋದ್ರಂದ್ರೆ ಅಂದರೆ ಶಿಖರ ಮತ್ತು ಏನು ಪ್ರಕೃತಿಯ ನೋಡ್ಬೋದು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ತವ ಪಾದಾರವಿಂದ ಗೋವಿಂದ ಗೋವಿಂದ. ನಮಸ್ಕಾರ. ಇವತ್ತು ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ದಿನ. ಏಕೆಂದರೆ ಇವತ್ತು ಇಲ್ಲಿಗೆ ಬರ್ತೀನಿ, ಇಂಥ ಒಂದು ಅದ್ಭುತವಾದ ದೇವಸ್ಥಾನದಲ್ಲಿ, ಇಂಥ ಒಂದು ಪುರಾತನವಾದ ದೇವಸ್ಥಾನದಲ್ಲಿ ಭಗವಂತ ಈಶ್ವರನ ಆಶೀರ್ವಾದ ನನ್ನ ಮೇಲೆ ಸಿಗುತ್ತೆ, ನಾನು ಈಶ್ವರನ ದರ್ಶನ ಪಡ್ಕೋತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಯಾವುದೋ ಕೆಲಸಕ್ಕೋಸ್ಕರ ನಾನು ನಮ್ಮ ಗುರುಗಳು ನಾಗೇಂದ್ರ ಪ್ರಸಾದ್ ಅವ್ರಿಗೆ ಫೋನ್ ಮಾಡಿದಾಗ ನಿನ್ನೆ ಅವರು ಬನ್ನಿ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂದರು.
ಪುಣ್ಯ ಅಂದರೆ ಹಂಗೆ ನಾನು ಯಾಕೆ ಎಲ್ಲಿ ಏನು ಅಂತಲೂ ಕೇಳಿದ್ರೆ ಸೀದಾ ಬಂದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಿಜವಾಗ್ಲೂ ತುಂಬ ಅದ್ಭುತವಾದ ದೇವಸ್ಥಾನ. ನಮ್ಮ ಸಂಸ್ಕೃತಿ ಎಷ್ಟು ಪುರಾತನವಾದದ್ದು, ಮತ್ತು ಇಂಥ ದೇವಸ್ಥಾನಗಳು ನಮ್ಮ ನಡುವೆ ಇದ್ದಾವೆ ಅನ್ನೋದೇ ನಿಜವಾಗ್ಲೂ ನಮಗೆ ಹೆಮ್ಮೆ ಕೊಡೋಂಥ ವಿಷಯ. ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೆ ನಡ್ಕೊಂಡು ಹೋಗ್ತಾ ಆಲ್ಮೋಸ್ಟ್ ಶಿವನ ಪಾದಕ್ಕೆ ಹೋಗಿ ನಾವು ನಮಸ್ಕಾರ ಮಾಡೋದು ನಿಜವಾಗ್ಲೂ ರೋಮಾಂಚನ ಕೊಟ್ಟಂಥ ವಿಷಯ. ಇನ್ನೊಂದು ವಿಶೇಷ ಏನಂದರೆ ಯಾರು ಇದರಿಂದ ಒಳಗಡೆ ಸೆಲ್ಫಿ ತಗೊಳ್ಳಂಗಿಲ್ಲ, ಮತ್ತು ಗುಂಪಾಗಿ ಬಂದು ಇಲ್ಲಿ ಶಬ್ದ ಮಾಡೋಂಗಿಲ್ಲ. ಅದು ಐನೋರು ಭಾಳ ಸ್ಟ್ರಿಕ್ಟ್ ಇದ್ದಾರೆ ಆ ವಿಷಯದಲ್ಲಿ. ಯಾಕೆಂದರೆ ಇಲ್ಲಿ ಸೆಲ್ಫಿಗಳು ತಗೊಂಡ್ರೆ ಫೋಟೋ ಕ್ಯಾಮ್ರಾ ಆ್ಯಕ್ಚುಲಿ ಅಲ್ಲಿಂದ ಇದರಲ್ಲೇ ಕಟ್ ಇಲ್ಲಿಂದ ಆಚೆಗೇನೆ ಮೊಬೈಲ್ ಕ್ಯಾಮ್ರಾಗಳು ಎಸ್ಪೆಷಲಿ. ಯಾಕೆಂದರೆ ಆ ಫ್ಲ್ಯಾಶ್ಗೆ ಇಲ್ಲಿ ಜೇನುನೊಣಗಳು ಎದ್ಬಿಡೋದು, ಬಾವಲಿಗಳೆಲ್ಲ ಬಂದ್ಬಿಡೋದು, ಕಣ್ಣಿಗೆ ಕುಕ್ಬಿಡೋದು, ಈ ಥರದ್ದೇನೋ ಆಗ್ತಿದೆ ಅಂತ. ಹಂಗಾಗಿ ಮೊಬೈಲ್ಗಳನ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಮತ್ತು ಬರೋ ಜನಕ್ಕೆ ಸ್ವಲ್ಪ ಸೆಂಟ್ ಹಾಕೊಂಬರ್ದೇ ಇರೋದು ಭಾಳ ಒಳ್ಳೇದು. ಅವ್ರು ಆಮೇಲೆ ಹೇಳಿ ಕೆಲವರು ದುರಭ್ಯಾಸಗಳು ಬೇರೆ ಮಾಡ್ಕೊಂಬಂದಿರ್ತಾರೆ. ಅದು ಅದಿನ್ನೂ ತುಂಬ ಕೆಟ್ಟದು. ಯಾಕೆಂದ್ರೆ ನಾವು ಕೆಟ್ಟದು ಅಂತ ಹೇಳೋದ್ಕಿಂತ ಅವು ಬಂದು ಮುಟ್ಟಿಸ್ತವೆ. ಅಲ್ಲ ಅವು ಪ್ರಕೃತಿ ಬುದ್ಧಿ ಕಲಿಸ್ತವೆ ಗುರುಜಿ. ಅಂದರೆ ಜೇನುನೊಣಗಳು ಸಿಕ್ಕಾಪಟ್ಟೆ ಇದಾವೆ ಇಲ್ಲಿ, ಜೇನುಗೂಡುಗಳು. ಈ ಪರ್ಫ್ಯೂಮ್ಗಳು ಹಾಕ್ಕೊಂಡು ಬಂದರೆ ಅಥವಾ ಬೀಡಿ ಸಿಗರೇಟ್ ಈ ಥರದ ವಿತ್ ಸ್ಮೆಲ್ ಇದರಲ್ಲೆಲ್ಲ ಬಂದವ್ರನ್ನ ಅವು ಅಟ್ಯಾಕ್ ಮಾಡಿದ್ದ ಇತಿಹಾಸ ಜಾಸ್ತಿ ಇದೆ ಇಲ್ಲಿ. ಭಕ್ತಾದಿಗಳು ಯಾರೇ ಬಂದ್ರೂ ಮಡಿಯಿಂದ ಬರಬೇಕು, ಶ್ರದ್ಧೆಯಿಂದ ಬರಬೇಕು. ಯಾವುದೇ ಥರದ್ದು ತಪ್ಪು ಕೆಲಸಗಳನ್ನ ಸಿಗರೇಟ್ ಆಗ್ಬೋದು, ಕುಡಿಯೋದಾಗ್ಬೋದು, ಆ ಥರ ಮಾಡ್ಕೊಂಬರ್ಬಾರ್ದು. ಆಮೇಲೆ ನಾನ್ ವೆಜ್ ತಿನ್ಕೊಂಡಿರ್ಬೋದು. ಬಂದ್ರೂ ಇಲ್ಲಿ ನಿಶಬ್ದವಾಗಿರಬೇಕು. ಬಂದು ಗಲಾಟೆ ಮಾಡೋದು ಅಥವಾ ಇಲ್ಲಿ ಫೋಟೋ ತಗೊಳ್ಳೋದು, ಅಲ್ಲಿ ಫ್ಲ್ಯಾಶ್ ಜೇನು ಕಡೆ ಫ್ಲ್ಯಾಶ್ ಮಾಡೋದಾಗಲಿ ಆ ಥರ ಎಲ್ಲ ಮಾಡಬಾರ್ದು. ಚೀರಾಡೋದು, ಬೇರೆ ಬೆಟ್ಟಗಳ ಥರ ಓ ಅಂತ ಕೂಗೋದು ಆ ಥರ ಎಲ್ಲ ಮಾಡಬಾರ್ದು. ಆ ಥರ ಮಾಡಿದ್ರೆ ಜೇನು ನೊಣಗಳು ಎದ್ದೇಳುತ್ತೆ. ಆಮೇಲೆ ಅದು ಯಾವ ಥರ ಅಂದರೆ ತಪ್ಪು ಮಾಡಿರೋರ್ಗೇ ಅದು ಶಿಕ್ಷೆ ಆಗೋದು. ಈಗ ತುಂಬ ಸಾರಿ ಈ ಥರ ಇನ್ಸಿಡೆಂಟ್ಗಳಾಗಿದ್ರು ನಾವು ಆ ಸ್ಥಳದಲ್ಲಿದ್ರೂ ನಮ್ಮಗಳಿಗೆ ಯಾವತ್ತೂ ಆ ಥರ ಅದು ನಮಗೆ ಆಗಿಲ್ಲ. ಯಾಕಂದರೆ ಅದು ಯಾರಿಗೆ ಆ ಥರ ಮಾಡಿರ್ತಾರೆ, ತಪ್ಪು ಮಾಡಿರ್ತಾರೆ ಅವ್ರಿಗೇ ಶಿಕ್ಷೆ ಆಗುತ್ತೆ. ಆ ಥರ ಇಲ್ಲಿವರೆಗೂ ಆ ಥರ ಇದು ಆಲ್ಮೋಸ್ಟ್ 2 ಮಂತ್ಸ್ಗೊಂದ್ಸಾರಿ 3 ಮಂತ್ಸ್ಗೊಂದ್ಸಾರಿ ಆ ಥರ ಆಗ್ತಾ ಇರುತ್ತೆ ಘಟನೆಗಳು. ಸೊ ನಾವು ಭಕ್ತಾದಿಗಳಲ್ಲಿ ಏನು ವಿನಂತಿಸ್ಕೊಳ್ಳೋದಂದರೆ, ಸೊ ಶ್ರದ್ಧೆಯಿಂದ ಭಕ್ತಿಯಿಂದ ಬಂದು ದೇವ್ರ ಕೆಲಸ ಏನಿರುತ್ತೆ ಮುಗಿಸ್ಕೊಂಡು ಹೋಗಬೇಕು, ಮಡಿಯಿಂದ ಬರಬೇಕು ಅಂತ ಕೇಳ್ಕೊತೀವಿ.